ಸ್ನೇಹಿತರೆ, ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರನ್ನ ಗಲ್ಲಿಗೇರಿಸುವಂತಹ ಒಂದು ವಿಚಾರ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ. ಇವರು ಎಮ್ಎನ್ನಲ್ಲಿ ಒಂದು ಕೊಲೆಯನ್ನು ಮಾಡಿರುವ ಕಾರಣ ಅವರನ್ನು ಗಲ್ಲಿಗೇರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಕೇರಳದ ನರ್ಸ್ ನಿಮಿಷಾ ಪ್ರಿಯಾರನ್ನು ಗಲ್ಲಿಗೇರಿಸಲಿಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇತ್ತು. ಎಲ್ಲ ಪ್ರಯತ್ನಗಳನ್ನು ಮಾಡಿಯಾಗಿತ್ತು, ಆದರೆ ಏನೂ ಪ್ರಯೋಜನವಾಗಿರಲಿಲ್ಲ. ನಮ್ಮ ಕೇಂದ್ರ ಸರ್ಕಾರ ಕೂಡ ಪ್ರಯತ್ನವನ್ನು ಮಾಡಿತು. ನಂತರದಲ್ಲಿ ಕೇಂದ್ರ ಸರ್ಕಾರ ಕೂಡ ಮಾಡಿದ್ದೆಲ್ಲ ಮಾಡಿಯಾಯಿತು. ಇದ್ದಂತಹ ಭರವಸೆಗಳೆಲ್ಲ ಮುಗ್ದು ಹೋಯಿತು. ಈಗ ಪ್ರಾರ್ಥನೆ ಒಂದೇ ದಾರಿ, ನಮ್ಮ ಕೈಯಲ್ಲಿ ಈ ಕೆಲಸ ಆಗಲಿಲ್ಲ ಅಂತ ಹೇಳಿದರು. ಇನ್ನು ಸುಪ್ರೀಂ ಕೋರ್ಟ್ ಕೂಡ ಇದೇ ರೀತಿಯಾಗಿ ಹೇಳಿತ್ತು. ಇನ್ನು ಇದು ತನ್ನ ವ್ಯಾಪ್ತಿಯಲ್ಲಿ ಬರದೇ ಇರೋದ್ರಿಂದ ಸುಪ್ರೀಂ ಕೋರ್ಟ್ಗೂ ಕೂಡ ಇದ್ರ ಬಗ್ಗೆ ಹೆಚ್ಚಿನದೇನು ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತು. ನಿಮಿಷಾ ಪ್ರಿಯಾಗೆ ಗಲ್ಲು ಶಿಕ್ಷೆ ಖಾತರಿಯಾಗಿತ್ತು. ಆದರೆ ಯೆಮೆನ್ನಲ್ಲಿ ಭಾರತ ರಾಯಭಾರ ಕಚೇರಿಯು ಇಲ್ಲದೆ ಇರೋದ್ರಿಂದ ರಾಜತಾಂತ್ರಿಕ ಮಾತುಕತೆಗಳ ಮಾರ್ಗವೂ ಕೂಡ ರಿಸ್ಟ್ರಿಕ್ಟೆಡ್ ಆಗಿತ್ತು, ಅಂದರೆ ಸೀಮಿತವಾಗಿತ್ತು. ಇನ್ನು ಸಂತ್ರಸ್ತ ಕುಟುಂಬವನ್ನು ಸಂಪರ್ಕಿಸುವಂತಹ ಪ್ರಯತ್ನ ಕೂಡ ವಿಫಲ ಆಗಿತ್ತು. ಹೀಗಾಗಿ ನಿಮಿಷಾ ಪ್ರಿಯಾ ಗಲ್ಲು ಶಿಕ್ಷೆ ಜುಲೈ 16ರಂದೇ ಜಾರಿಯಾಗೋದು ಖಚಿತವಾಗಿತ್ತು. ಆದರೆ ಇದರ ಮಧ್ಯೆ ಒಬ್ಬ ವ್ಯಕ್ತಿ ಮಾಡಿದಂತಹ ಕೆಲಸ ಇದೀಗ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಏನು ಅಂತ ಅಂದರೆ, ಮುಸ್ಲಿಂ ಧಾರ್ಮಿಕ ಗುರು, ಸುನ್ನಿ ನಾಯಕ, ಭಾರತದ ಗ್ರ್ಯಾಂಡ್ ಮುಫ್ತಿ ಶೇಖ್ ಕಾಂತಾಪುರಂ AP ಅಬೂಬಕರ್ ಮುಸ್ಲಿಯಾರ್ ಇವರ ಮಧ್ಯಪ್ರವೇಶ ಇಡೀ ಪ್ರಕರಣದ ತಿರುವನ್ನು ಪಡೀಲಿಕ್ಕೆ ಕಾರಣವಾಯಿತು. ಜುಲೈ 16ರಂದು ಜಾರಿಯಾಗಬೇಕಾಗಿದ್ದಂತಹ ಗಲ್ಲು ಶಿಕ್ಷೆನ ಮುಂದೂಡಲಾಯಿತು. ಇದರಿಂದ ನಿಮಿಷಾ ಪ್ರಿಯಾ ಹಾಗೂ ಅವರ ಕುಟುಂಬಸ್ಥರಿಗೆ ಒಂದು ರೀತಿಯಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿತು. ಇನ್ನು ಈ ಅಬೂಬಕರ್ ಅವರು ಮಾಡಿದಂತಹ ಕೆಲಸಕ್ಕೆ ಇಡೀ ಮಲಯಾಳಿ ಸಮೂಹವೇ ಸಂಭ್ರಮಿಸಿದೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸೇರಿ ಮುಂತಾದವರು ಗ್ರ್ಯಾಂಡ್ ಮುಫ್ತಿಯಾರ್ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ, ಅವರನ್ನು ಶ್ಲಾಘಿಸಿದ್ದಾರೆ. ಆದರೆ ಯಾರು ಈ ಶೇಖ್ ಅಬೂಬಕರ್ ಅನ್ನುವಂತಹ ಪ್ರಶ್ನೆ ಇದೀಗ ತುಂಬ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಈ ಶೇಖ್ ಅಬೂಬಕರ್ ಅಹ್ಮದ್ ಅಂತ ಕರೆಯಲ್ಪಡುವಂತಹ ಕಾಂತಾಪುರ AP ಅಬೂಬಕರ್ ಮುಸ್ಲಿಯಾರ್ ಅವರು ಹುಟ್ಟಿದ್ದು 1931ರ ಮಾರ್ಚ್ 22ರಂದು ಬ್ರಿಟಿಷ್ ಭಾರತದ ಮದ್ರಾಸ್ ಪ್ರಾಂತ್ಯದ ಮಲಬಾರ್ ಜಿಲ್ಲೆಯ ಕಾಂತಾಪುರಂ ಅನ್ನುವಂಥಲ್ಲಿ. 94 ವರ್ಷದ ಇವರು ಈಗ ಭಾರತದ ಗ್ರ್ಯಾಂಡ್ ಮುಫ್ತಿಯೂ ಹೌದು. ಇವರು ಅಖಿಲ ಭಾರತ ವಿದ್ವಾಂಸರ ಒಕ್ಕೂಟ ಕಾರ್ಯದರ್ಶಿಯೂ ಕೂಡ ಆಗಿರುವ ಇವರು ಮರ್ಕಜ್ ಎನ್ನುವಂತಹ ಹೆಸರಿನಲ್ಲಿ ಹಲವು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಕಲ್ಲಿಕೋಟೆಯಲ್ಲಿರುವಂತಹ ಮರ್ಕಜ್ ನಾಲೆಜ್ ಸಿಟಿ ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಅವರ ಅನನ್ಯ ಕೊಡುಗೆಗಳಲ್ಲಿ ಒಂದು. ಬೆಂಗಳೂರು, ಮಂಗಳೂರು ಸೇರಿ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಕಾಜಿಯೂ ಆಗಿ ಜವಾಬ್ದಾರಿಯನ್ನು ನಡೆಸ್ತಾ ಇದ್ದಾರೆ. यमन में एक कत्ल हुआ, वो कत्ल के बाद कोर्ट में जाके केस हुआ. वो केस में एक औरत का नाम है निमिषा प्रिया, वो नॉन मुस्लिम है. वो ये औरत को कत्ल करने का हुक्म हुआ है. वहाँ का उलमा से बोल दिया, इस्लाम में कत्ल के बजाय दियत देना, कवद देना ये भी है. ऐसा दियत कबूल फरमाएगा या करेगा या नहीं करेगा, ये आप पूछ के, अगर दियत कबूल होना हो तो वो देने के लिए इधर पार्टी तैयार है बोल के मैं वहाँ से उलमा से गुजारिश किया. एक गुजारिश वो लोग बोलने के बाद उसको बाद लोग तैयार हो गया, बाद लोग तैयार नहीं हुआ. वो उसके बारे में अभी बात हो रहा है. वो देने को वो लोग तैयार है. वो दिए तो कत्ल से छोड़ देगा, ऐसा काजी का हुक्म है.